ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಚೆನ್ನಾಗಿದೆ. ಒಂದು ಕಡೆ ಸಿಕ್ಕಿಂ ಹೇಮಂತ್ ಬಿಸ್ವಾ ಮಾತಾಡಿದ್ದಾರೆ, ಮತ್ತೊಂದು ಕಡೆ ಮಿಥುನ್ ಚಕ್ರವರ್ತಿ ಮಾತಾಡಿದ್ದಾರೆ. 400 ಅಗರ್ एक इस बार 400 पार हो गया तो आजू बाजू के देश को भी ಖುಷಿ ಖಬರಿ ಮಿಲೇಗ, ಖುಷಿ ಖಬರ್ ಮಿಲೇಗ. ಅಂದರೆ ಪಾಕಿಸ್ತಾನವನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ POKನ, ಪಾಕಿಸ್ತಾನ ಅಲ್ಲ, POKನ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ಪದೇ ಪದೇ ಇದೊಂದು ಗೀಳಾಗಿಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಕಾಂಗ್ರೆಸ್ ಅವ್ರಿಗೆ ನನಗೆ ಮುಂದೆ ಅರ್ಥ ಆಗ್ತಾ ಇಲ್ಲ. ಅವರು ಇರೋದು 53, 10% ಇಲ್ಲ ಸರ್, 10% ಇಲ್ಲ. 543 ಟೋಟಲ್ ಸೀಟ್. 10% ಬರಬೇಕು ಅಂದರೆ 54 ಸೀಟ್ ಆದರೂ ಬರಬೇಕು. 54 ಸೀಟ್ ಬಂದರೆ 10% 20% ಏನೋ ಬಂದರೆ ಅಲ್ಲಿ ವಿಪಕ್ಷ ನಾಯಕ ಸ್ಥಾನ ಅಂತ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. 10% ಬರಬೇಕು, 10% ಬಂದರೆ ವಿಪಕ್ಷ ನಾಯಕ ಸ್ಥಾನ. ಆದರೆ ತಾನೆಷ್ಟು ಗೆಲ್ತೀನಿ ಅನ್ನೋದನ್ನು ಬಿಟ್ಟುಬಿಟ್ಟು ಅದು ನಾವು ಹೇಳ್ತೀವಲ್ಲ, ನಮ್ಮ 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 ತಟ್ಟೆಯಲ್ಲಿ ಏನು ಬಿದ್ದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಕದ ಮನೆಯವರ ತಟ್ಟೆಯಲ್ಲಿ ಏನು ಬಿದ್ದಿದೆ ಅನ್ನೋ ನೋಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಭಾಳ 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 ಕುಚೇಷ್ಟೆ ಅನ್ಸುತ್ತೆ. ಖರ್ಗೆ ಏನು ಹೇಳ್ತಾರೆ, BJP 200 ಸೀಟ್ ಗೆಲ್ಲಲ್ಲ. ಸರಿ, ತಮ್ಮದೆಷ್ಟು ಲೆಕ್ಕಾಚಾರ 200 ಸೀಟ್ ಗೆಲ್ಲಲ್ಲ. ಇವರು ಕಳೆದ ಬಾರಿ ಹಂಗೆ ಹೇಳ್ತಾಯಿದ್ರು, 2014ರಲ್ಲಿ ಹಂಗೆ ಹೇಳಿದರು, ಮೋದಿ ಪ್ರಧಾನಿ ಆಗಲ್ಲ. 282. 2019 ಈ ಸಲ ಆಗಲ್ಲ ಪ್ರಧಾನಿ, ಚೌಕಿದಾರ್ ಚೋರೆ. 303. ಈಗ ಅವರು 400 ಅಂತ ಹೇಳ್ತಾ ಇದ್ದಾರೆ. ಇವರು ಲೆಕ್ಕ ಆಗ್ತದೆ, ಅಷ್ಟು ಬರಲ್ಲ ಇಷ್ಟು, ಅಷ್ಟು ಬರಲ್ಲ ಇಷ್ಟು. ಆಮೇಲೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಮೋದಿ ಪ್ರಧಾನಿ ಆಗೋದೇ ಇಲ್ಲ, ಲಿಖೆ ರಖಿಯೇ ಇಸ್ ಬಾರ್ ನರೇಂದ್ರ ಮೋದಿ ಪ್ರಧಾನಿ ನಹಿ ಬನೇಗಾ ಅಂತೇಳಿ ಹೇಳಿದರು ಮೊನ್ನೆ. ಇನ್ನು ಅಖಿಲೇಶ್ ಯಾದವ್ ಹೇಳ್ತಾರೆ BJP 140 ಸೀಟ್ ಗೆಲ್ಲಲ್ಲ ಅಂತೇಳಿ. ಇದೇ ಅಖಿಲೇಶ್ ಯಾದವ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SP ಆ್ಯಂಡ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಾಗಲೂ ಕೂಡ ಅಲ್ಲಿ ನೆಲೆ ನಿಲ್ಲಕ್ಕಾಗಿಲ್ಲ. ಇನ್ನು ಮಮತಾ ಬ್ಯಾನರ್ಜಿ BJP 190 ಸೀಟ್ ಗೆಲ್ಲಲ್ಲ. ಅವರದೇ ಪಶ್ಚಿಮ ಬಂಗಾಳದಲ್ಲಿ BJP ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತೇಳಿ ಎಲ್ಲ ಸ್ಪೆಷಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕೇಜ್ರಿವಾಲ್ ಹೇಳ್ತಾರೆ BJP 220ರಿಂದ 300 ಸೀಟ್ ಗೆಲ್ಲತ್ತೆ. ಸಿದ್ದರಾಮಯ್ಯ ಹೇಳ್ತಾರೆ BJP 200 ಸೀಟ್ ಗೆಲ್ಲಲ್ಲ. ಆಮೇಲೆ 2019ರಲ್ಲಿ ವಿಪಕ್ಷಗಳು ಇದೇ ಥರ ಭವಿಷ್ಯ ಹೇಳಿ ಏನಾಯಿತು? ಚೆನ್ನಾಗಿದೆ. ಒಂದು ಕಡೆ ಸಿಕ್ಕಿಂ ಹೇಮಂತ್ ಬಿಸ್ವಾ ಮಾತಾಡಿದ್ದಾರೆ, ಮತ್ತೊಂದು ಕಡೆ ಮಿಥುನ್ ಚಕ್ರವರ್ತಿ ಮಾತಾಡಿದ್ದಾರೆ. 400 ಅಗರ್ एक इस बार 400 पार हो गया तो आजू बाजू के देश को भी ಖುಷಿ ಖಬರಿ ಮಿಲೇಗ, ಖುಷಿ ಖಬರ್ ಮಿಲೇಗ. ಅಂದರೆ ಪಾಕಿಸ್ತಾನವನ್ನೇ ಟಾರ್ಗೆಟ್ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ POKನ, ಪಾಕಿಸ್ತಾನ ಅಲ್ಲ, POKನ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ. ಪದೇ ಪದೇ ಇದೊಂದು ಗೀಳಾಗಿಬಿಟ್ಟಿದೆ. ಫಸ್ಟ್ ಆಫ್ ಆಲ್ ಈ ಕಾಂಗ್ರೆಸ್ ಅವ್ರಿಗೆ ನನಗೆ ಮುಂದೆ ಅರ್ಥ ಆಗ್ತಾ ಇಲ್ಲ. ಅವರು ಇರೋದು 53, 10% ಇಲ್ಲ ಸರ್, 10% ಇಲ್ಲ. 543 ಟೋಟಲ್ ಸೀಟ್. 10% ಬರಬೇಕು ಅಂದರೆ 54 ಸೀಟ್ ಆದರೂ ಬರಬೇಕು. 54 ಸೀಟ್ ಬಂದರೆ 10% 20% ಏನೋ ಬಂದರೆ ಅಲ್ಲಿ ವಿಪಕ್ಷ ನಾಯಕ ಸ್ಥಾನ ಅಂತ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. 10% ಬರಬೇಕು, 10% ಬಂದರೆ ವಿಪಕ್ಷ ನಾಯಕ ಸ್ಥಾನ. ಆದರೆ ತಾನೆಷ್ಟು ಗೆಲ್ತೀನಿ ಅನ್ನೋದನ್ನು ಬಿಟ್ಟುಬಿಟ್ಟು ಅದು ನಾವು ಹೇಳ್ತೀವಲ್ಲ, ನಮ್ಮ 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 ತಟ್ಟೆಯಲ್ಲಿ ಏನು ಬಿದ್ದಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪಕ್ಕದ ಮನೆಯವರ ತಟ್ಟೆಯಲ್ಲಿ ಏನು ಬಿದ್ದಿದೆ ಅನ್ನೋ ನೋಡೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಭಾಳ 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 ಕುಚೇಷ್ಟೆ ಅನ್ಸುತ್ತೆ. ಖರ್ಗೆ ಏನು ಹೇಳ್ತಾರೆ BJP 200 ಸೀಟ್ ಗೆಲ್ಲಲ್ಲ. ಸರಿ, ತಮ್ಮದೆಷ್ಟು ಲೆಕ್ಕಾಚಾರ 200 ಸೀಟ್ ಗೆಲ್ಲಲ್ಲ. ಇವರು ಕಳೆದ ಬಾರಿ ಹಂಗೆ ಹೇಳ್ತಾಯಿದ್ರು, 2014ರಲ್ಲಿ ಹಂಗೆ ಹೇಳಿದರು, ಮೋದಿ ಪ್ರಧಾನಿ ಆಗಲ್ಲ. 282. 2019 ಈ ಸಲ ಆಗಲ್ಲ ಪ್ರಧಾನಿ, ಚೌಕಿದಾರ್ ಚೋರೆ. 303. ಈಗ ಅವರು 400 ಅಂತ ಹೇಳ್ತಾ ಇದ್ದಾರೆ. ಇವರು ಲೆಕ್ಕ ಆಗ್ತದೆ, ಅಷ್ಟು ಬರಲ್ಲ ಇಷ್ಟು, ಅಷ್ಟು ಬರಲ್ಲ ಇಷ್ಟು. ಆಮೇಲೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದಾರೆ, ಮೋದಿ ಪ್ರಧಾನಿ ಆಗೋದೇ ಇಲ್ಲ, ಲಿಖೆ ರಖಿಯೇ ಇಸ್ ಬಾರ್ ನರೇಂದ್ರ ಮೋದಿ ಪ್ರಧಾನಿ ನಹಿ ಬನೇಗಾ ಅಂತೇಳಿ ಹೇಳಿದರು ಮೊನ್ನೆ. ಇನ್ನು ಅಖಿಲೇಶ್ ಯಾದವ್ ಹೇಳ್ತಾರೆ BJP 140 ಸೀಟ್ ಗೆಲ್ಲಲ್ಲ ಅಂತೇಳಿ. ಇದೇ ಅಖಿಲೇಶ್ ಯಾದವ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ SP ಆ್ಯಂಡ್ ಕಾಂಗ್ರೆಸ್ ಹೊಂದಾಣಿಕೆ ಮಾಡಿಕೊಂಡಾಗಲೂ ಕೂಡ ಅಲ್ಲಿ ನೆಲೆ ನಿಲ್ಲಕ್ಕಾಗಿಲ್ಲ. ಇನ್ನು ಮಮತಾ ಬ್ಯಾನರ್ಜಿ BJP 190 ಸೀಟ್ ಗೆಲ್ಲಲ್ಲ. ಅವರದೇ
ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತೇಳಿ ಎಲ್ಲ ಸ್ಪೆಷಲಿಸ್ಟ್ಗಳು ಹೇಳ್ತಾ ಇದ್ದಾರೆ. ಕೇಜ್ರಿವಾಲ್ ಹೇಳ್ತಾರೆ ಬಿ ಜೆ ಪಿ 220ರಿಂದ 300 ಸೀಟ್ ಗೆಲ್ಲತ್ತೆ. ಸಿದ್ದರಾಮಯ್ಯ ಹೇಳ್ತಾರೆ ಬಿ ಜೆ ಪಿ 200 ಸೀಟ್ ಗೆಲ್ಲಲ್ಲ. ಆಮೇಲೆ 2019ರಲ್ಲಿ ವಿಪಕ್ಷಗಳು ಇದೇ ಥರ ಭವಿಷ್ಯ ಹೇಳಿ ಏನಾಯ್ತು